ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಯ ಒಂದು ಕರ್ಮಕಾಂಡವನ್ನು ಈ ಸಂಚಿಕೆಯ ಮೂಲಕ ಹೇಳಲಿಕ್ಕೆ ಹಾಗೂ ಜನತೆಗೆ ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅಥವಾ ಸುಳ್ಳು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಅವರು ಕೂಡ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನು ಬೇಕೋ ಅದನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು ಕೂಡ ಈಗ ನಡೆದಿರ್ತಕ್ಕಂಥ ಘಟನೆಗಳು. ಹೀಗಿರುವಾಗ ಬೆಂಗಳೂರಿನ ಒಬ್ಬ ಮಹಿಳೆ, ಅವಳು ಕೂಡ ಒಂದು ಚಾರಿಟೇಬಲ್ ಟ್ರಸ್ಟ್ ಇದೆ ಅಂತ, ಆ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಅನಾಥ ಆಶ್ರಮವನ್ನು ನಡೆಸ್ತಾ ಇದ್ದೇನೆ, ನನಗೆ ಹಣ ಕೊಡಿ ಅಂತೇಳಿ ಅವಳು ಕೇಳ್ತಾ ಇದ್ಲು. ಆ ಕೆಲವೊಂದು ಸಮಯದಲ್ಲಿ ಸ್ವಾಮೀಜಿಗಳು ಕೂಡ ಅವರಿಗೆ ಹಣವನ್ನು ಕೊಟ್ಟಿದ್ದು ಕೂಡ ಉಂಟು. ಹಾಗಿರುವಾಗ ಪದೇ ಪದೇ ಮತ್ತೆ ಹಣಕ್ಕೆ ಪೀಡಿಸ್ತಾ ಇದ್ದರು ಅನ್ನುವಂಥ ಒಂದು ಆರೋಪವನ್ನು ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ನನ್ನ ಜೊತೆಗೆ ಅನುಚಿತವಾಗಿ ಸ್ವಾಮೀಜಿಗಳು ನಡೆದುಕೊಂಡಿದ್ದಾರೆ, ಜೊತೆಗೆ ನನ್ನ ಒಂದು ಖಾಸಗಿ ವಿಡಿಯೋವನ್ನು ಮಾಡಿಕೊಂಡು ನೀನು ರಾತ್ರಿ ಸಮಯದಲ್ಲಿ ಬೆತ್ತಲೆಯಾಗಿ ನೀನು ನನಗೆ ವಿಡಿಯೋ ಕಾಲ್ ಮಾಡು ಅನ್ನುವಂಥ ಒಂದು ಗುರುತರ ಆಪಾದನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಸಾರ್ವಜನಿಕರು ತಲೆ ತಗ್ಗಿಸುವಂಥ ಒಂದು ಸಂಗತಿ. ಹಾಗಿರುವಾಗ ಆ ಮಹಿಳೆ ನಿಜಕ್ಕೂ ಕೂಡ ಸ್ವಾಮೀಜಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದರಾ ಅಥವಾ ಇನ್ನೂ ಏನಾದರೂ ಆ ಒಂದು ವಿಷಯದಲ್ಲಿ ಅವರಿಗೆ ಮತ್ತು ಸ್ವಾಮೀಜಿಗಳಿಗೆ ಏನಾದರೂ ಕೊಡತುಗಳ ವ್ಯವಹಾರಗಳು ಇದ್ದವೇ ಅನ್ನುವಂಥ ಪ್ರಶ್ನೆಗಳು ಹೇಳಲಿಕ್ಕೆ ಸಾಧ್ಯ. ಹಾಗಿರುವಾಗ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿಜಕ್ಕೂ ಕೂಡ ಒಬ್ಬ ಅಪ್ರತಿಮ ಹೋರಾಟಗಾರರು ಅನ್ನೋದನ್ನು ನಾವು ನೋಡಿದ್ದೇವೆ. ಮೀಸಲಾತಿ ಸಲುವಾಗಿ ಅವರು ಪಾದಯಾತ್ರೆಯನ್ನು ಮಾಡಿ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿ ಹೆಸರು ಮಾಡಿರ್ತಕ್ಕಂಥವರು ಮತ್ತು ಆ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ನೀಡ್ತಾ ಇರತಕ್ಕಂಥ ಸ್ವಾಮೀಜಿಗಳಿಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣವೇನು ಅನ್ನುವಂಥ ಒಂದು ವಿಷಯ ನಿಜಕ್ಕೂ ಕೂಡ ದಿಗ್ಭ್ರಮೆಯನ್ನು ಹುಟ್ಟಿಸ್ತಾ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇರೋದು, ಹೀಗೆ ಯಾರೂ ಕೂಡ ಮಾಡಬಾರ್ದು. ಯಾಕಂದರೆ ಇದನ್ನು ನಾವು ಮಾಡಿದ್ದಾರೆ ಅಥವಾ ಬಿಟ್ಟಿದ್ದಾರೋ ಅಥವಾ ಅವಳೇ ಸುಳ್ಳು ಹೇಳ್ತಾ ಇದ್ದಾಳೋ ಅಥವಾ ಸ್ವಾಮೀಜಿನೇ ಆ ಮಹಿಳೆಯ ಮೇಲೆ ದೂರನ್ನು ದಾಖಲಿಸಿದ್ದಾರೆಯೋ ಏನೂ ನಮಗೆ ಗೊತ್ತಿಲ್ಲ. ಹಾಗಿರುವಾಗ ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಮಠದಲ್ಲಿ ತೊಟ್ಟಿಲುಗಳು ತಗೋತಾವ್ರಪ್ಪೋ ಅಂತ ಹೇಳಿ ಹೇಳಿದರು. ಆ ಮಾತುಗಳು ಕೂಡ ಸತ್ಯವಾಗ್ತಾ ಇರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾಸ್ತವಕ್ಕೆ ಬಂದಿರತಕ್ಕಂಥದ್ದು. ಹಾಗಿರುವಾಗ ಕಾಮಿ, ಕ್ಯಾವಿ ಮತ್ತು ಖಾದಿ ಈ ಮೂರು ಕೂಡ ಪರಿಶುದ್ಧವಾಗಿರಬೇಕು, ಸಮಾಜಕ್ಕೆ ಇವು ಮಾದರಿಯಾಗಿರಬೇಕು, ಇವರು ಸಮಾಜವನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವಂಥವರಾಗಿರಬೇಕು ಅನ್ನುವಂಥ ಭಾವನೆ ಪ್ರತಿಯೊಬ್ಬರದು. ಹಾಗಿರುವಾಗ ಸ್ವಾಮೀಜಿಗಳಿಗೆ ಮತ್ತು ಆ ಒಬ್ಬ ಸಂತ್ರಸ್ತ ಮಹಿಳೆ ಅವಳು ಹೇಳಿಕೊಂಡಿರ್ತಕ್ಕಂಥ ಸಂತ್ರಸ್ತ ಮಹಿಳೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು. ಆದರೂ ಕೂಡ ಈ ಸಂದರ್ಭದಲ್ಲಿ ನಾವು ಯಾರನ್ನೂ ಕೂಡ ತಪ್ಪಿತಸ್ಥರು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಹಾಗಿರುವಾಗ ಸ್ವಾಮೀಜಿಗಳು ಮಾಡಿದ ಈ ಒಂದು ಕೆಲಸ ಅದು ಅವರಿಗೆ ಮಾಡಿದ್ದೇ ಆಗಿತ್ತಂದರೆ ಅವರ ಘನತೆಗೆ ತಕ್ಕುದಾದುದಲ್ಲ. ಜೊತೆಗೆ ಸಾರ್ವಜನಿಕವಾಗಿ ಅವರು ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಬೇಕಾದ್ರೆ ಈ ಒಂದು ವಿಷಯದಿಂದ ಹೊರಗೆ ಬಂದು ಸತ್ಯಾಸತ್ಯತೆಯನ್ನು ನಾಡಿನ ಜನತೆಗೆ ತಿಳಿಸಬೇಕು. ಹಾಗೂ ಆ ಮಹಿಳೆಯು ಕೂಡ ಆರೋಪಗಳನ್ನು ಮಾಡಿರುವಂತೆ ಮತ್ತೊಬ್ಬ ಬರಹಗಾರ್ತಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಕೂಡ ಅವರು ಈ ಸ್ವಾಮೀಜಿಯ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೂ ಕೂಡ ಈ ರೀತಿಯಾಗಿ ಆಗಿತ್ತು, ಜೊತೆಗೆ ಹಲವಾರು ಮಹಿಳೆಯರಿಗೂ ಕೂಡ ಈ ರೀತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಆಡಿದರು. ಹಾಗಿರುವಾಗ ಸ್ವಾಮೀಜಿಗಳು ಈ ಒಂದು ಎಲ್ಲ ಆರೋಪಗಳನ್ನು ಯಾವ ರೀತಿ ನಿರಾಕರಿಸ್ತಾರೆ, ಜೊತೆಗೆ ಅವರು ಇದರಿಂದ ಯಾವ ರೀತಿ ಹೊರಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇವೆ. ಹಾಗಿರುವಾಗ ನಿಜಕ್ಕೂ ಕೂಡ ಈ ಒಂದು ವಿಷಯ ಅದು ಚರ್ಚೆಗೆ ಆಸ್ಪದವಾಗಿರೋದಂತೂ ಸತ್ಯ. ಹಾಗಿರುವಾಗ ಈಗ ಬಸವಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅಂಟಿರ್ತಕ್ಕಂಥ ಈ ಒಂದು ಕಳಂಕವನ್ನು ನಮ್ಮ
ಶಾಸಕರಾಗಿರ್ತಕ್ಕಂಥ ಕಾಶ್ಯಪ್ನವರವರು ಕೂಡ ಖಂಡಿಸಿದ್ದಾರೆ. ಜೊತೆಗೆ ಹಲವಾರು ಮಹಿಳೆಯರ ಜೊತೆಗೆ ಅವರಿಗೆ ಅಕ್ರಮ ಸಂಬಂಧವಿದೆ ಎನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಹಾಗಿರುವಾಗ ಇವೆಲ್ಲವುಗಳಿಂದ ಅವರು ಪಾರಾಗಿ ಯಾವ ರೀತಿ ಪರಿಶುದ್ಧರಾಗಿ ಹೊರಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಿರುವಾಗ ಯಾರೂ ಕೂಡ ಸಾಚಾಗಳಲ್ಲ, ಯಾರೂ ಕೂಡ ಒಳ್ಳೆಯವರಾಗಲಿಕ್ಕೆ ಒಳ್ಳೆಯವರು ಅಂತ ಬಿಂಬಿಸಿಕೊಳ್ಳಲಿಕ್ಕೆ ಕೆಲವೊಂದು ದಾರಿಗಳನ್ನು ಹಿಡಿದಿರ್ತಾರೆ. ಆ ದಾರಿಗಳ ಒಂದು ವಿಚಾರಗಳನ್ನು ಅವರೇ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ನಾವು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನಂಬಿರ್ತಕ್ಕಂಥವರಿಗೆ ನಾವು ಯಾವ ರೀತಿ ಪರಿಹಾರಗಳನ್ನು ತೋರಿಸಬೇಕು ಅನ್ನುವಂಥ ಒಂದು ಚಿಂತನೆ ಇದ್ದರೆ ನಿಜಕ್ಕೂ ಕೂಡ ಸ್ವಾಮೀಜಿಗಳಾದವರಿಗೂ ಕೂಡ ಒಂದು ಶೋಭೆ ತರ್ತೈತಿ. ಹಾಗಿರುವಾಗ ಬಹುತೇಕ ಇದು ಒಂದು ಮಠಾಧೀಶರಿಗೆ ಒಂದು ಪಾಠ ಅನ್ನುವಂಥ ಭಾವನೆಯೂ ಕೂಡ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಅದನ್ನು ಕೂಡ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತೂ ಕೂಡ ಯಾರೂ ಕೂಡ ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಬಾರ್ದು. ಇವರು ತೊಡಗಿದ್ದಾರೆ ಅಂತೇಳಿ ನಾನೇನು ಹೇಳ್ತಾ ಇಲ್ಲ, ಆದರೂ ಕೂಡ ಯಾರೂ ಕೂಡ ಇಂಥ ಒಂದು ಕೆಲಸಗಳಲ್ಲಿ ತೊಡಗಬಾರ್ದು. ಸಮಾಜಕ್ಕೆ ನೀವು ಮಾದರಿಯಾಗಬೇಕು ಅನ್ನುವಂಥ ಮತ್ತು ಈ ಒಂದು ಸಂಚಿನಿಂದ ಸ್ವಾಮಿಗಳು ಪಾರಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ. ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಅವರು ತಮ್ಮ ಮೇಲೆ ಬಂದಿರತಕ್ಕಂಥ ಗುರುತರ ಆಪಾದನೆಗಳನ್ನು ನಿರಾಕರಿಸ್ತಾರೋ ಅಥವಾ ಅದನ್ನು ಒಪ್ಕೋತಾರೋ ಅದನ್ನು ಕೂಡ ಸಮಾಜ ಎದುರು ನೋಡ್ತಾ ಇದೆ. ಹಾಗಿರುವಾಗ ಸ್ವಾಮೀಜಿಗಳ ಮೇಲೆ, ಮಠಾಧೀಶರ ಮೇಲೆ, ಶ್ರೀಮಂತರ ಮೇಲೆ, ಹಣವುಳ್ಳವರ ಮೇಲೆ ಇಂಥ ಬ್ಲ್ಯಾಕ್ ಮೇಲ್ಗಳು ನಡೀತಾ ಇರೋದು ಕೂಡ ಸತ್ಯ. ಅದರಿಂದನೂ ಕೂಡ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು. ಹಾಗಿದ್ದಾಗ ಮಾತ್ರ ಸ್ವಾಸ್ಥ್ಯ ಸಮಾಜವನ್ನು ನಾವು ನೋಡಲಿಕ್ಕೆ ಸಾಧ್ಯ, ಕಾಣಲಿಕ್ಕೆ ಸಾಧ್ಯ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೂ ಕೂಡ ಸಾಧ್ಯ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.